ಓಪನ್ ಎಲೆಕ್ಷನ್ ನಡೀಬೇಕು. ಎಸ್ ಸರ್, ಹೌದು ಸರ್, ಹೌದು. ಏನು ಕಂಟಿನ್ಯೂಸ್ ಪ್ರೋಸೆಸ್ ಮೆಂಬರ್ಶಿಪ್ ಕೊಡಬೇಕು ಅಂತಿದೆ ಸರ್. ಇವ್ರೇನ್ ಮಾಡ್ತಾರೆ, ಆತರಾತ್ರವಾಗಿ 2025 ನವೆಂಬರ್ ಅಲ್ಲಿ ಆತರಾತ್ರವಾಗಿ ಆನ್ಲೈನ್ ನಲ್ಲಿ ಒಂದು 15 ದಿನ ಸದಸ್ಯತ್ವಕ್ಕೆ ಅವಕಾಶ ಕೊಟ್ಟು 15 ದಿನಕ್ಕೆ ಕ್ಲೋಸ್ ಮಾಡ್ತಾರೆ ಸರ್. ಬೇಕಾದವರು ಮಾಡ್ಕೊಂಡು ನೋಡಿ, 12,000 ಸದಸ್ಯರು ಉಪನ್ಯಾಸಕರಿದ್ದಾರೆ. ಇವತ್ತು 5,500 ಸಂಖ್ಯೆ ಸದಸ್ಯರು ಮುಚ್ಚಿರುವ ಕಾರಣಕ್ಕಾಗಿ ಉಪನ್ಯಾಸಕರ ಮುಂದೆ ಧೈರ್ಯವಾಗಿ ಅಸಮರ್ಥರಾಗಿ ಈಗ ಇಲ್ಲ ಲಾಬಿಯನ್ನು ನಡೆಸಿ ಸಾಧ್ಯವಾದಷ್ಟು ಈ ಸಂಘಟನೆಯನ್ನು ತಳ್ಕೊಂಡು ಹೋಗೋಣ ಅನ್ನುವಂತ ಒಂದು ನಿಟ್ಟಿಗೆ ಅವ್ರು ಬಂದು ನಿಂತಿದ್ದಾರೆ ಸರ್. ಹೇಳ್ತಾರದು ಇಷ್ಟೇ ಸರ್, ಮುಕ್ತವಾಗಿ ಉಪನ್ಯಾಸಕರಿಗೆ ಸದಸ್ಯತ್ವಕ್ಕೆ ಅವಕಾಶ ಕೊಡಿ, ಪಾರದರ್ಶಕವಾಗಿ ಚುನಾವಣೆ ಮಾಡಿ, ಸೊ ನ್ಯಾಯಸಮ್ಮತ ಚುನಾವಣೆ ನಡೆಯಲಿ. ಈ ರಾಜ್ಯದ ಉಪನ್ಯಾಸಕರು ಯಾರನ್ನ ಅವರ ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೋ ಅವರು ಇವರ ಎಲ್ಲ ಅವ್ಯವಹಾರಗಳನ್ನ ಕುರಿತು ಅವರು ತನಿಖೆಗೆ ಒಳಪಡಿಸಲಿ ಅನ್ನುವಂಥದ್ದೇ ನಮ್ಮ ಆಶಯ. ಎಲೆಕ್ಷನ್ ನಡೀಬೇಕು. ಎಸ್ ಸರ್, ಹೌದು ಸರ್, ಹೌದು. ಏನು ಕಂಟಿನ್ಯೂಸ್ ಪ್ರೋಸೆಸ್ ಮೆಂಬರ್ಶಿಪ್ ಕೊಡಬೇಕು ಅಂತಿದೆ ಸರ್. ಇವ್ರೇನ್ ಮಾಡ್ತಾರೆ, ಆತರಾತ್ರವಾಗಿ 2025 ನವೆಂಬರ್ ಅಲ್ಲಿ ಆತರಾತ್ರವಾಗಿ ಆನ್ಲೈನ್ ನಲ್ಲಿ ಒಂದು 15 ದಿನ ಸದಸ್ಯತ್ವಕ್ಕೆ ಅವಕಾಶ ಕೊಟ್ಟು 15 ದಿನಕ್ಕೆ ಕ್ಲೋಸ್ ಮಾಡ್ತಾರೆ ಸರ್. ಬೇಕಾದವರು ಮಾಡ್ಕೊಂಡು ನೋಡಿ, 12,000 ಸದಸ್ಯರು ಉಪನ್ಯಾಸಕರಿದ್ದಾರೆ. ಇವತ್ತು 5,500 ಸಂಖ್ಯೆ ಸದಸ್ಯರು ಮುಚ್ಚಿರುವ ಕಾರಣಕ್ಕಾಗಿ ಉಪನ್ಯಾಸಕರ ಮುಂದೆ ಧೈರ್ಯವಾಗಿ ಅಸಮರ್ಥರಾಗಿ ಈಗ ಇಲ್ಲ ಲಾಬಿಯನ್ನು ನಡೆಸಿ ಸಾಧ್ಯವಾದಷ್ಟು ಈ ಸಂಘಟನೆಯನ್ನು ತಳ್ಕೊಂಡು ಹೋಗೋಣ ಅನ್ನುವಂತ ಒಂದು ನಿಟ್ಟಿಗೆ ಅವ್ರು ಬಂದು ನಿಂತಿದ್ದಾರೆ ಸರ್. ಹೇಳ್ತಾರದು ಇಷ್ಟೇ ಸರ್, ಮುಕ್ತವಾಗಿ ಉಪನ್ಯಾಸಕರಿಗೆ ಸದಸ್ಯತ್ವಕ್ಕೆ ಅವಕಾಶ ಕೊಡಿ, ಪಾರದರ್ಶಕವಾಗಿ ಚುನಾವಣೆ ಮಾಡಿ, ಸೊ ನ್ಯಾಯಸಮ್ಮತ ಚುನಾವಣೆ ನಡೆಯಲಿ. ಈ ರಾಜ್ಯದ ಉಪನ್ಯಾಸಕರು ಯಾರನ್ನ ಅವರ ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೋ ಅವರು ಇವರ ಎಲ್ಲ ಅವ್ಯವಹಾರಗಳನ್ನ ಕುರಿತು ತನಿಖೆಗೆ ಒಳಪಡಿಸಲಿ ಅನ್ನುವಂಥದ್ದೇ ನಮ್ಮ ಆಶಯ. ಸೋಷಿಯಲ್ ಮೀಡಿಯಾ ಮೂಲಕ ಹಿಂದೆ ಕೂಡ ಪತ್ರಿಕೆಯಲ್ಲಿ ಕೂಡ ಈಗಾಗಲೇ ಹಿಂದೆ ಸುಮಾರು 1 ವರ್ಷ ಭಾರತೀಯ ಪತ್ರಿಕೆಯ ಮೂಲಕ ಕೂಡ ಅವರ ಇಷ್ಟು ದಿನ ಸಂಘ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಒಂದು ಅತ್ಯಂತ ಸದೃಢವಾದಂತಹ ಸಂಘ ಮತ್ತು ಸರ್ಕಾರದ ಮಾನ್ಯತೆ ಪಡ್ಕೊಂಡಿರುವಂತಹ ಸಂಘ. ಆ ಗೌರವಯುತವಾಗಿ ಆ ಸಂಘಟನೆಯನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇವ್ರು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಯವರೆಗೆ ಸೊ ಕಾನೂನಿನ ರೀತಿಯಲ್ಲಿ ಅವರನ್ನ ಏನು ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಅದು ಆಗ್ತಾ ಇಲ್ಲ. ಅಂತಿಮವಾಗಿ ಈ ರಾಜ್ಯದ ಜನಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಉಪನ್ಯಾಸಕ ಬಂಧುಗಳಿಗೆ ಇಲ್ಲಿ ನಡೀತಾ ಇರುವಂತಹ ಈ ಅಕ್ರಮ ಅಧಿಕಾರಾವಧಿಯನ್ನ ಜನರಿಗೆ ನಾವು ತಮ್ಮ ಮರೆ ಹೋಗುವಂತ ಅನಿವಾರ್ಯತೆಗೆ ನಾವು ಬಂದ್ವಿ. ಇಲ್ಲ ಸರ್, ನೀವೇನು ಬೇಕಾದ್ರೆ ಹಿಂಗೇಗೌಡರು ನೀವು ಯಾರಾದ್ರೂ ಫೋನ್ ಮಾಡಿ ಸ್ಪಷ್ಟನೆ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಸರ್, ನಾವು ಚುನಾವಣೆ ಮಾಡ್ಬಿಡ್ತಿದ್ವಿ, ಅವರು ಕೋರ್ಟ್ ಹೋಗ್ಬಿಟ್ಟಿದ್ದಾರೆ, ಇದೊಂದೇ ಡೈಲಾಗ್ ಹೊಡಿತಾರೆ ಅವರು. ನಿಮ್ಗೆ ಮತ್ತೊಮ್ಮೆ ನೀವು ಸ್ಪಷ್ಟಪಡಿಸ್ತೀನಿ, 2024 ಫೆಬ್ರವರಿಗೆ ಅವರ ನಾವು ಆಕ್ಚುಲಿ ಡಿಆರ್ ಕೋರ್ಟ್ಗೆ ಅದೇನು ಕಂಪ್ಲೇಂಟ್ ಮಾಡೋದು ಡಿಸೆಂಬರ್ 2024. ಅಲ್ಲಿ ಅಷ್ಟು ಸರಿ ಹೋಗ್ತದೆ ಏನೋ ಕಾರಣಾಂತರದಿಂದ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ 6 ತಿಂಗಳು ನಮ್ಮನ್ನೊಂದು ದಾರಿ ದಿಕ್ತಪ್ಪಿಸಿದ್ರು. ಮುಂದಿನ 6 ತಿಂಗಳಿಗೆ ನಾವು ಡಿಆರ್ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡಿದ್ವಿ ಇದೇ ಒಂದು ಪದಾಧಿಕಾರಿಗಳನ್ನು ಮುಂದುವರಿಸೋದಕ್ಕೆ ಅಂತ ಹೇಳಿ ನಮಗೆ ಸಭೆಯಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿಯೇ ದಿಕ್ತಪ್ಪಿಸಿದ್ರು. ಆದ್ರೆ ಅಲ್ಲಿ ವಾಸ್ತವವಾಗಿ ನಾವು ಡಿಸೆಂಬರ್ ಪರಿಶೀಲನೆ ಮಾಡಿದಾಗ ಅದಕ್ಕೆ ಪರ್ಮಿಷನ್ ತಗೊಂಡಿಲ್ಲ, ಕನಿಷ್ಠ ಇವ್ರು ಸಬ್ಮಿಟ್ ಮಾಡಲಿಲ್ಲ. ಆಗ ಗೊತ್ತಾಯ್ತು ಇವರು ನಿಜವಾಗ್ಲೂ ಇವ್ರು ಸುಳ್ಳು ಹೇಳ್ತಾರೆ ಅಂತೇಳಿ. ಅಲ್ಲಿಂದಲೂ ನಾವು ಇದನ್ನು ಸರಿಪಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾನೆ ಇದೀವಿ. ಕಡೆಗೆ ರಾಜೇಶ್ ಡಾಕ್ಟರ್ ರಾಜೇಶ್, ನಾವೆಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದ ಜೊತೆಗೆ ಒಂದಷ್ಟು ಮೌಲ್ಯಗಳನ್ನು ಬೋಧಿಸ್ತಕ್ಕಂಥವ್ರು. ಅದು ಪ್ರಾಮಾಣಿಕತೆ ಬಗ್ಗೆ ಆಗಲಿ, ಸತ್ಯಸಂಧತೆ ಬಗ್ಗೆ ಆಗಲಿ, ನೈತಿಕತೆ ಬಗ್ಗೆ ಆಗಲಿ ಒಂದಷ್ಟು ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇದ್ವಿ. ಉಪನ್ಯಾಸಕರಿಗೆ ಒಂದಷ್ಟು ಮೂಲಭೂತವಾಗಿ ಮೌಲ್ಯಗಳಿರಬೇಕು. ಅದರಲ್ಲೂ ಉಪನ್ಯಾಸಕ ಸಂಘದ ಅಧ್ಯಕ್ಷ ಆದಂಥವ್ರಿಗೆ ಇನ್ನೂ ಹೆಚ್ಚಿನ ಮೌಲ್ಯಗಳು ಇರಬೇಕು, ಮೈಗೂಡಿಸ್ಕೊಂಡಿರ್ಬೇಕು ಅಂತೇಳಿ ನನ್ನ ಅಧ್ಯಕ್ಷರಾದಂಥ ನಿಂಗೇಗೌಡರು ಈ ಥರದ ತಪ್ಪು ಮಾಹಿತಿಗಳನ್ನು ಸಂಘಕ್ಕೆ ನೀಡ್ತಾ ಉಪನ್ಯಾಸಕ ದಿಕ್ಕನ್ನು ತಪ್ಪಿಸ್ತಕ್ಕಂಥದ್ದು ಒಂದು ಅಕ್ರಮವಾದಂಥ ಕೆಲಸ. ಇದರ ಜೊತೆಗೆ ನಿಯೋಜನೆ ಮೇಲೆ ಬಂದು ಇಲ್ಲೇ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಥರದ ಅಕ್ರಮವೇ ಅಂತೇಳಿ ನಾನು ಭಾವಿಸ್ಬೋದು. ಇವೆಲ್ಲದರ ಜೊತೆಗೆ ಅವರ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗಿದೆ ಅಂತ ಅಂದರೆ, ವಾಟ್ಸಾಪ್ ಗ್ರೂಪ್ಗಳಲ್ಲಿ ಲೆಟರ್ಗಳನ್ನು, ಸಮಸ್ಯೆಗಳಿಗೆ ಲೆಟರ್ಗಳನ್ನು ಹಾಕ್ತಾರೆ, ಅದನ್ನು ಸಂಬಂಧಪಟ್ಟಂತ ಇಲಾಖೆಗಾಗಲಿ ಅಧಿಕಾರಿಗಳಿಗಾಗಲಿ ತಲುಪಿಸಿರೋದಿಲ್ಲ. ಅಂದರೆ ಕೇವಲ ನಾವು ಲೆಟರ್ ಬರೆದಿರ್ತಕ್ಕಂಥದ್ದನ್ನ ಹಂಚ್ಕೊಳ್ಳೋದು ಮುಖ್ಯನ,
ಕೆಲಸವನ್ನು ಮಾಡ್ತಿದ್ದಾರೆ ಹೊರತು ಯಾವುದೇ ಪ್ರಾಮಾಣಿಕವಾದಂತ ಸಮಸ್ಯೆಗಳ ನಿವಾರಣೆಗೆ ಇನ್ನೂ ಕೂಡ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಚುನಾವಣೆ ನಡೆದು ಒಂದು ಕ್ರಿಯಾಶೀಲವಾದಂತ ತಂಡ ಆಯ್ಕೆಯಾಗಿ ನಮ್ಮ ಹಲವು ಸಮಸ್ಯೆಗಳಿದ್ದಾವೆ ದಶಕಗಳ, ಆ ಸಮಸ್ಯೆಗಳಿಗೆ ಒಂದಷ್ಟು ಹೊಸ ಒಂದು ತಂಡ. ನನ್ನ ಹೆಸರು ಶಶಿಧರ್. ನಾನು ಅರ್ಕಲ್ಗೂಡ್ನಲ್ಲಿ ಉಪನ್ಯಾಸಕನ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಉದ್ದೇಶ 2019ರಲ್ಲಿ ಫೆಬ್ರವರಿನಲ್ಲಿ ಚುನಾವಣೆ ಆಗಿದೆ. ಚುನಾವಣೆಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಇದೆ. ಅದರ ಜೊತೆಗೆ 2019ರಲ್ಲಿ ಆಯ್ಕೆಯಾದಂಥವ್ರಿಗೆ ಕೊಟ್ಟಿರುವಂತಹ ಪ್ರಮಾಣ ಪತ್ರ ಇದೆ. ಈ ಪ್ರಮಾಣ ಪತ್ರದಲ್ಲಿ 2019ರಿಂದ 24ನೇ ಸಾಲಿಗೆ ಅಂತಿದೆ. ಆದರೆ ಮಾನ್ಯ ನಿಂಗೇಗೌಡರು ಹೊಸ ನೋಟಿಫಿಕೇಶನ್ ಮಾಡಿ ಮತ್ತೆ BR ಅವರೇ ಕೊಟ್ಟಿರುವಂತಹ ಪ್ರಮಾಣ ಪತ್ರದಲ್ಲಿ ಹೊಸ ನಕಲಿ ಪ್ರಮಾಣ ಪತ್ರವನ್ನು ಸೃಷ್ಟಿಸಿ ಇದರಲ್ಲಿ ಅವಧಿ 2020ರಿಂದ 25ರವರೆಗೆ ಅಂತ ಹೇಳಿ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡಿದ್ದಾರೆ. ಅವರು 20ಕ್ಕೆ ಆಯ್ಕೆ ಆಗಿದ್ದು ಹೌದು. ಮೊದಲ 1 ವರ್ಷ ತಿಮ್ಮಯ್ಯ ಪುರ್ಲೆ ಅವರು ಅಧ್ಯಕ್ಷರಾಗಿದ್ರು. ಅವರ ಕಾರಣಾಂತರದ ರಾಜೀನಾಮೆಯಿಂದ 20ಕ್ಕೆ ಅವರು ಅಧ್ಯಕ್ಷರಾದರು ಕೋಆಪ್ ಮುಖಾಂತರ. 20ರಿಂದ ಅವಧಿ 24ಕ್ಕೆ ಅವರ ಅವಧಿ ಇದೆ. ಆದ್ರೆ ಇವರು ಇಲ್ಲಿ ಏನ್ ಮಾಡ್ತಾರೆ, ಈ ಪ್ರಮಾಣ ಪತ್ರದಲ್ಲಿ 20ಕ್ಕೆ 29 ಫೆಬ್ರವರಿ 24ರಲ್ಲಿ ಚುನಾವಣೆ ನಡೆದಿದೆ. ಅದು ಕರೋನಾ ಅಂತ ಕಾಲದಲ್ಲಿ 2020 ಫೆಬ್ರವರಿ 29 ಕರೋನಾ ಅಂತ ಕಾಲದಲ್ಲಿ ನಾವು ಚುನಾವಣೆ ಮಾಡಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ಅವಧಿ 20ರಿಂದ 25ಕ್ಕಿದೆ ಅನ್ನುವಂತಹ ನಕಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಎಲ್ಲರ ಕೈಯಲ್ಲಿ ಕೊಟ್ಬಿಡಿ. ಶಾಸಕರ ಭವನದಲ್ಲಿ 4 ಶಾಸಕರೇ 2019ರಲ್ಲಿ ಶಾಸಕರೇ ಎಲ್ಲರಿಗೂ ಕೂಡ ಏನು ಪದಗ್ರಹಣ ಸಂದರ್ಭದಲ್ಲಿ ಪ್ರಮಾಣ ಪತ್ರ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಬಂದಿರುವಂತಹ ಸುದ್ದಿ ಸರ್. ಮತ್ತೆ ಡೇಟ್ ಇಲ್ಲ ಇದೆ ನೋಡಿ, 24/2019 ಡೇಟ್ ಕೂಡ ಶಾಸಕರ ಭವನದಲ್ಲಿ ನಡೆದಿರುವಂತ ಕಾರ್ಯಕ್ರಮ ಇದು ಅವರು ನಕಲಿ ಮಾಡಿ DR ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ಒಂದು ಇವಾಗ ವಂಚನೆ ಮಾಡಿದ್ದಾರೆ. ಯಾವ ರೀತಿ ಕರೆಕ್ಟ್ ಸರ್, ಖಂಡಿತ ನಿಮ್ಮ ಅಜಂಪ್ಷನ್ ಸರಿ ಇದೆ ಸರ್. ಯಾಕಂದ್ರೆ ಅವ್ರು ಹೇಳ್ತಾ ಇರುವಂತ ಇದು ಮಾತಾಡೋದು ಸರ್. ಆದ್ರೆ ಕಾಯ್ದೆ ವ್ಯಾಪ್ತಿಯಲ್ಲಿ ಆಯ್ಕೆ ಆದ್ಮೇಲೆ ಎಲ್ಲಿದೆ ಸರ್?